ಐ ಆಮ್ ಸೋ ಸಾರಿ ಚಿನ್ನಮರಿ. ನಿಮ್ಮ ಮನೆಯವ್ರು ಯಾರು ನನ್ನ ಮಾತನ್ನು ನಂಬಕ್ಕೆ ತಯಾರಿಲ್ಲ. ಜಯಂತ್, ಶಾಂತಮ್ಮ, ಇದೇನಿದು ಇವತ್ತೇ ಬಂದ್ಬಿಟ್ಟಿದ್ದೀರಾ? ನಾನು ಹೇಳಿದ್ನಲ್ಲಪ್ಪ, ಗಂಡಿನ ಕಡೆಯವರು ಬಂದು ಹೋದ ತಕ್ಷಣ ಬಂದ್ಬಿಡ್ತೀನಿ ಅಂತ. ಅದೊಂದೇ ನೀನೊಬ್ನೇ ಇಲ್ಲಿದೀಯಾ, ನಿನ್ನ ಒಂಟಿ ಆಗ್ಬಿಡೋದಕ್ಕೆ ನನಗೂ ಇಷ್ಟ ಇಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಥ್ಯಾಂಕ್ ಯು ಶಾಂತಮ್ಮ. ಅಂದಾಗೆ ಹುಡುಗ ಹೇಗಿದ್ದಾನೆ, ಏನು ಮಾಡ್ಕೊಂಡಿದ್ದಾನೆ? ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾನಂತೆ. ಹುಡುಗ ಹುಡುಗಿ ಇಬ್ರು ಮೆಚ್ಕೊಂಡಿದ್ದಾರೆ. ಅವ್ರ ತಂದೆ ತಾಯಿ ನನ್ನ ಮಗಳನ್ನ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದಾರೆ. ಮದುವೆ ಯಾವಾಗ ಮಾಡ್ಕೊಡ್ತೀರಾ ಅಂತ ಕೇಳ್ತಿದ್ರು. ತುಂಬ ಸಂತೋಷ ಶಾಂತಮ್ಮ. ಆದರೆ ಮದುವೆ ಅಂದಾಗ ದುಡ್ಕೋದು ಸರಿಯಲ್ಲ ಅನ್ಸುತ್ತೆ. ಎರಡು ಕಡೆ ಗಂಡಿನ ಬಗ್ಗೆ ವಿಚಾರಿಸಿ ಆಮೇಲೆ ಮುಂದುವರಿರಿ. ಎಲ್ರು ನಿನ್ ತರನೇ ಇರಲ್ಲಪ್ಪ. ನಿನ್ ಹೆಂಡತಿ ಕಡೆಯವರು ನಿನ್ ಬಗ್ಗೆ ವಿಚಾರಿಸಿದ್ರೆ ಅವಳ ನಿನ್ ಕೊಟ್ಟು ಮದುವೆನೇ ಮಾಡ್ತಿರ್ಲಿಲ್ಲ. ಸರಿನಪ್ಪ, ನೀನ್ ಹೇಳ್ದಾಗೆ ವಿಚಾರಿಸೇ ಮುಂದುವರಿತೀನಿ. ಜಯಂತ್, ಯಾಕಪ್ಪ, ಏನಾಯ್ತು? ಸಪ್ಪಗಿದೆಯಾ? ನೋಡಿ ಶಾಂತಮ್ಮ, ಜಾನ್ ಇವ್ರು ತಿಥಿ ಮಾಡಕ್ ಹೊರಟಿದ್ದಾರೆ. ಅಲ್ಲ, ನನ್ನ ಜಾನ್ ಇವ್ರು ಸತ್ತಿಲ್ಲ, ಅವ್ರು ಇಲ್ಲೇ ಇದ್ದಾರೆ ಅಂತ ನಾನು ಎಷ್ಟು ಸಲ ಹೇಳಿದ್ರು ಅವ್ರ ಮನೆಯವ್ರು ನನ್ನ ಮಾತನ್ನು ನಂಬಕ್ಕೆ ಇಲ್ಲ ಶಾಂತಮ್ಮ. ಮಾಡ್ತಿರೋ ರೀತಿ ನೋಡಿದ್ರೆ ಯಾವಾಗ ಜಾನ್ ಇವರು ಸತ್ತು ಹೋಗ್ತಾರೋ ಅಂತ ಕಾಯ್ತಿದ್ರು ಅನ್ನಿಸ್ತಾ ಇದೆ. ಅಯ್ಯಯ್ಯೋ, ಬಿಡ್ತು ಅನ್ನಪ್ಪ. ತಂದೆ ತಾಯಿಯು ತಮ್ಮ ಕಣ್ ಮುಂದೆ ಮಕ್ಕಳು ಸಾಯ್ಲಿ ಅಂತ ಬಯಸೋದಿಲ್ಲ. ಏನೋ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಈ ಕಾರ್ಯ ಮಾಡ್ತಿರ್ತಾರೆ. ಇರು, ಕಾಫಿ ತರ್ತೀನಿ. ಆದ್ರೆ ನನ್ನ ಮಾತನ್ನ ಯಾಕೆ ನಂಬ್ತಾ ಇಲ್ಲ ಶಾಂತಮ್ಮ? ಚಿನ್ನಮರಿ, ನಿಮಗೆ ಗೊತ್ತಲ್ವಾ ನಾನು ನಿಮ್ಮನ್ನು ಹುಡ್ಕೋ ಪ್ರಯತ್ನ ಮಾಡ್ತಿದ್ದೀನಿ ಅಂತ. ನೋಡಿ, ನಿಮ್ಮ ನನ್ನ ಬಿಟ್ಟು ಹೋಗಿಲ್ಲ, ಬಂದೇ ಬರ್ತೀರ ನನಗೆ ಗೊತ್ತು.